ಕೇಂದ್ರ ಬಿಜೆಪಿಯ ಹೊಸ ತಂಡದ ಘೋಷಣೆಯ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲೂ ಕೂಡ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ರಾಜ್ಯಾಧ್ಯಕ್ಷ ಬದಲಾಗ್ತಾರಾ? ವಿಪಕ್ಷ ನಾಯಕತ್ವಕ್ಕೂ ಹೊಸ ಮುಖ ಬರಲಿದೆಯಾ ಅಥವಾ ಹಾಲಿ ನಾಯಕರನ್ನೇ ಮುಂದುವರಿಸಿ ಸಂಘಟನೆಗೆ ಹೊಸ ರೂಪ ನೀಡಲಾಗುತ್ತಾ ಅನ್ನೋದು ಇದೀಗ ಬಿಜೆಪಿ ಹೈಕಮಾಂಡ್ನ ಮುಂದಿನ ನಡೆಯ ಮೇಲೆ ಕುತೂಹಲವನ್ನ ಮೂಡಿಸಿದೆ. ಕೇಂದ್ರ ಬಿಜೆಪಿಯಲ್ಲಿ ನೂತನ ತಂಡ, ರಾಜ್ಯ ಬಿಜೆಪಿಯಲ್ಲಿ ಮಹಾ ಬದಲಾವಣೆ. ಕೇಂದ್ರ ಬಿಜೆಪಿಯಲ್ಲಿ ಹೈಕಮಾಂಡ್ ನೂತನ ಪದಾಧಿಕಾರಿಗಳ ನೇಮಕ ಮಾಡಿದ ಬೆನ್ನಲ್ಲೇ ಇದೀಗ ಕರ್ನಾಟಕ ಬಿಜೆಪಿಯಲ್ಲೂ ಮಹತ್ವದ ಬದಲಾವಣೆಯ ಚರ್ಚೆ ಜೋರಾಗಿದೆ. ಕೇಂದ್ರದಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಮೂಲಕ ಸಂಘಟನೆಗೆ ಹೊಸ ಚೈತನ್ಯ ನೀಡುವ ಪ್ರಯತ್ನ ನಡೀತಾ ಇದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಪಕ್ಷದ ಪ್ರಮುಖ ಹುದ್ದೆಗಳಿಗೆ ಹೊಸ ನೇಮಕಾತಿ ನಡೆಯಲಿದೆಯೇ ಎಂಬ ಕುತೂಹಲ ಮೂಡಿದೆ. ಬದಲಾಗ್ತಾರ ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕ? ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ವಿಧಾನಸಭೆಯ ವಿಪಕ್ಷ ನಾಯಕ ಸ್ಥಾನಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಪಕ್ಷದ ಸಂಘಟನೆ ಬಲಪಡಿಸುವುದು, ಮುಂದಿನ ರಾಜಕೀಯ ಸವಾಲುಗಳಿಗೆ ಸಜ್ಜಾಗುವುದು ಹಾಗೂ ಚುನಾವಣಾ ದೃಷ್ಟಿಯಿಂದ ಪಕ್ಷವನ್ನು ಮತ್ತಷ್ಟು ಆಕ್ರಮಣಕಾರಿಯಾಗಿ ಕಟ್ಟುವುದು ಹೈಕಮಾಂಡ್ನ ಮುಂದಿರುವಂತಹ ಪ್ರಮುಖ ಗುರಿಗಳಾಗಿವೆ ಎನ್ನಲಾಗ್ತಾ ಇದೆ. ಎರಡು 2028ರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಪರ್ವ ಆರಂಭವಾಗಲಿದೆ. ಆದರೆ ನವೆಂಬರ್ವರೆಗೂ ಕೂಡ ಬದಲಾವಣೆ ಮಾಡುವ ಗೋಜಲಿಗೆ ಕೇಂದ್ರದ ನಾಯಕರು ಹೋಗ್ತಾ ಇಲ್ಲ. ಕಾರಣ, ಈ ಹಿಂದೆ ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಪರಿಣಾಮ ಅರಿತಿರುವಂತಹ ಹೈಕಮಾಂಡ್ ಇದೀಗ ವಿಜಯೇಂದ್ರ ವಿಚಾರದಲ್ಲಿ ಮಾಡದಿರಲು ನಿರ್ಧಾರ ಮಾಡಿದೆ. ನವೆಂಬರ್ 16ಕ್ಕೆ ವಿಜಯೇಂದ್ರ ಅವಧಿ ಪೂರ್ಣವಾಗಲಿದ್ದು ರಾಜ್ಯದಲ್ಲೂ ಕೂಡ ಬಹಳಷ್ಟು ಬದಲಾವಣೆಯಾಗುವ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಅನೇಕರು ದೂರು ಕೊಟ್ಟಿದ್ದಾರೆ. ರೆಬಲ್ಸ್ ಟೀಮ್ ಮತ್ತು ತಟಸ್ಥ ಟೀಮ್ ಕೂಡ ಹೈಕಮಾಂಡ್ ಹಂತದಲ್ಲಿ ಚರ್ಚೆ ಮಾಡಿ ಬದಲಾವಣೆ ಮಾಡಲೇಬೇಕು ಅನ್ನೋ ಒತ್ತಾಯ ಹಾಕಿರುವುದೇ ಇದಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಇಲ್ಲದಿದ್ದರೆ ಮತ್ತೊಂದು ಅವಧಿಗೆ ವಿಜಯೇಂದ್ರ ಮುಂದುವರಿಸುವ ಸಾಧ್ಯತೆ ಇತ್ತು. ಆದರೆ ಇದೀಗ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಜಾತಿ, ಹಣ, ಪ್ರಭಾವ ಎಲ್ಲ ರೀತಿಯಲ್ಲಿ ಯಾರು ಸೂಕ್ತ ಅನ್ನೋ ಚರ್ಚೆಗಳು ನಡೆದಿದೆ. ಸೋಮಣ್ಣ, ಕರಂದ್ಲಾಜೆ, ನಿರಾಣಿ ಹೆಸರು ಮುಂಚೂಣಿ. ಇನ್ನು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಹಲವರ ಹೆಸರು ಮುಂಚೂಣಿಯಲ್ಲಿದೆ. ಕೇಂದ್ರ ಸಚಿವ ಸೋಮಣ್ಣ ಅಥವಾ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಉಪನಾಯಕ ಅರವಿಂದ್ ಬೆಲ್ಲದ ಹೆಸರುಗಳು ಮುಂಚೂಣಿಯಲ್ಲಿವೆ. ಆದರೆ ಹೈಕಮಾಂಡ್ ಯಾರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಿದೆ ಅನ್ನೋ ಕುತೂಹಲ ಇದೆ. ಇತ್ತ ವಿಪಕ್ಷ ನಾಯಕ ಸ್ಥಾನಕ್ಕೆ ಸುನಿಲ್ ಕುಮಾರ್ ಅವರನ್ನ ನೇಮಕ ಮಾಡಬಹುದು ಅನ್ನೋ ಚರ್ಚೆ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇದೆಲ್ಲ ಸಾಧ್ಯತೆ ಪಕ್ಕ. ಆದರೆ ನವೆಂಬರ್ ತಿಂಗಳಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ.